ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ಬಂದಿರೋ ಉದ್ದೇಶ ಏನಂದ್ರೆ ನಿಮ್ಗೆ ಹೈನುಗಾರಿಕೆ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡೋಕೆ ಬಂದಿದ್ದೀನಿ. ನಮ್ ಹೊಟ್ಟೆ ತುಂಬಿಸೋದಕ್ಕೆ ಹಗಲು ರಾತ್ರಿ ದುಡಿತೀರಾ, ಸುಟ್ಟೋಗೋ ಬಿಸ್ಲೇ ಇದ್ರು ಬರೀ ಕಾಲಲ್ಲಿ ನಡೀತೀರಾ, ಒಂದೊತ್ತಿನ ಊಟ ಸಿಕ್ಕರು ಸ್ನೇಹಿತರೆ, ಇವ್ರು ಬಂದು ತೋಟದ ಮಾಲೀಕರು ಶಾಂತಪ್ಪ ಅಂತ ಇವ್ರ ಹೆಸರು. ಈ ಉದ್ದೇಶ ಏನಂದ್ರೆ ಹೈನುಗಾರಿಕೆಯಲ್ಲಿ ಯಾವ ತರ ಪ್ರಾಫಿಟ್ ಇದೆ, ಯಾವ ತರ ಲಾಸಸ್ ಇದೆ ಅಂತ ಇವ್ರನ್ನ ಕೇಳಿ ತಿಳಿಯೋಣ ಬನ್ನಿ. ಶಾಂತಪ್ಪ ಅವ್ರು ಎಷ್ಟು ವರ್ಷದಿಂದ ನೀವು ಹೈನುಗಾರಿಕೆಯನ್ನು ನಡೆಸ್ಕೊಂತ ಬರ್ತಿದ್ದೀರಾ? 30 ವರ್ಷದಿಂದ ನಡೆಸ್ಕೊಂಡ್ ಬರ್ತಿದ್ದೀರಾ. ಇದರಲ್ಲಿ ಯಾವ ತರ ಲಾಭ ಇದೆ? ಲಾಭ ಇದೆಯಾ? ಯಾವ ತರ ನೀವು ಬೆಳಿಗ್ಗೆ ಎಷ್ಟು ಒನ್ ಟೈಮ್ಗೆ ಎಷ್ಟಲ್ಲ ಹಾಕ್ತೀರಾ? ಬೆಳಿಗ್ಗೆ ಒಂದು 30 ಸಾಯಂಕಾಲ 20. ಹೌದು, ಟೋಟಲ್ ಬಿಲ್ ಅವರೇಜ್ ಅಲ್ಲಿ 40,000 ಆಗ್ಬೋದು ಅಂತ ಅನ್ಕೋತೀನಿ. ಆದ್ರೆ ನಿಮ್ಗೆ ಎಷ್ಟು ಉಳಿಯುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು? ಒಂದು 30 ಉಳ್ಕೊಂತೈತಿ. 30 ಉಳ್ಕೊಳ್ಳೋ ಹಂಗಾರೆ 100% ಅಲ್ಲಿ ಒಂದು 30-40% ಫೀಡ್ಸ್ಗೆ ಹೋಗುತ್ತೆ ಅಂತ ನಮ್ಮ ಲೆಕ್ಕಾಚಾರ ಇದೆ. ಹೌದಾ? ಈಗ ಯುವ ಜನತೆಗೆ, ಈ ಪೀಳಿಗೆ ಯುವ ಜನತೆಗೆ ಯಾವ ತರ ನೀವು ಹೇಳ್ತೀರಾ ಈ ತರ ಮಾಡ್ಬೋದು, ಹೈನುಗಾರಿಕೆ ಮಾಡಿದ್ರೆ ಏನ್ ಲಾಸಸ್ ಇಲ್ಲ ಅಂತ ಏನ್ ಹೇಳ್ತೀರಾ? ನೀವೇ ಹೇಳಿ. ಲಾಸ್ ಏನಿಲ್ಲ, ಮಾಡ್ಬೋದ್ರಾ? ಮಾಡ್ಬೋದು. ಹೌದು, ಬನ್ನಿ. ನೀವು ಹಸುಗೆ ಯಾವ ಥರ ಫೀಡ್ಸ್ ಕೊಡ್ತೀರಾ ಅನ್ನೋದು ನಮ್ಗೊಂದು ಸ್ವಲ್ಪ ತೋರಿಸಿ, ಯಾವ್ಯಾವ ಫೀಡ್ಸ್ ಕೊಡ್ತೀರಾ ಅನ್ನೋದು. ಬನ್ನಿ, ಶಾಂತಪ್ಪ ಅವರು ಹಸುಗಳಿಗೆ ಯಾವ ಥರ ಫೀಡ್ಸನ್ನು ನೀಡ್ತಾರೆ ಅನ್ನೋದು ತಿಳ್ಕೊಳ್ಳೋಣ ಒಂದೊಂದಾಗಿ. ರೇಬೂಸ ಇದೇನು ಹಾಲಿನ ಇಳುವರಿಗೋಸ್ಕರ ಹಾಕ್ತೀರಾ ಇದು? ಹಾಂ. ಮತ್ತೊಂದು ಹಾಂ, ಅದು ಕಡ್ಡಿ ಫೀಡ್ಸ್. ಅದು ಹಿಟ್ಟು. ಸರಿ, ಮುಸ್ಕಿನ ಜೋಳದ ಹಿಟ್ಟು. ಹಾಂ, ಇದು ಎತ್ಕೋಸ್ಕರ ಹಾಕೋದು? ಇದು ಇಂಪ್ರೂವ್ ಆಗುತ್ತೆ. ಹೌದು. ಇನ್ನು ಮತ್ತೊಂದೇನು? ಹಿಂಡಿ. ಟೋಟಲ್ ನಿಮ್ಮ ಹತ್ರ ಎಷ್ಟು ಹಸುಗಳಿವೆ? 3 ಹಸುಗಳಿವೆ. ಬನ್ನಿ. ಹಸುರಿನ ಬನಸಿರಿಗೆ ಒಲಿದು ಸೌಂದರ್ಯ ಸರಸ್ವತಿ ಧಾರೆಗಿಳಿದು. ಸ್ನೇಹಿತರೆ, ಇವ್ರು ಯಾರು ಬೇರೆ ಯಾರು ಅಲ್ಲ. ಇವ್ರು ನಮ್ಮ ಡೈರಿಗೆ ಹಾಲು ಹಾಕೋಂಥವ್ರು ಮೆಂಬರ್. ಇವ್ರಿಗೆ ಬೆಳಿಗ್ಗೆ ಒಂದು 32-33 ಲೀಟ್ರ್ ಹಾಲು ಹಾಕ್ತಾರೆ, ಸಂಜೆ ಒಂದು 20 ಲೀಟ್ರ್ ಹಾಲು ಹಾಕ್ತಾರೆ. ಆದರೆ ಇವ್ರಿಗೆ ಹಾಕೋಂಥ ಹಾಲಿಗೆ ಸರಿಯಾದ ಬೆಲೆ ಬರ್ತಿಲ್ಲ ಡೈರಿ ಒಳಗೆ. ಸರ್ಕಾರ ಯಾವುದೇ ಥರದ ಒಂಥರ ರೈತರಿಗೆ ಉಪಯೋಗ ಆಗೋಂಥ ರೀತಿ ಬೆಲೆ ಕೊಡ್ತಿಲ್ಲ. ಯಾವ್ಯಾವಕ್ಕೋ ಎಣ್ಣೆ, ಅದು ಧೂಮಪಾನ, ಮದ್ಯಪಾನ ಅಂಥವಕ್ಕೆಲ್ಲ ರೇಟ್ ಜಾಸ್ತಿ ಮಾಡ್ತಿದ್ದೀವಿ ಹೊತ್ತು ಇಂಥ ಕಷ್ಟಬೀಳೋ ವ್ಯಕ್ತಿಗಳಿಗೆ ಆಗಲಿ, ರೈತರಿಗೆ ಆಗಲಿ ನೀಟಾಗಿದ್ದು ಉಪಯೋಗ ಮಾಡ್ತಿಲ್ಲ ಸರ್ಕಾರ. ನಮ್ಮ ಕಡೆಯಿಂದ ಏನು ಮನವಿ ಅಂದರೆ, ಸರ್ಕಾರ ರೈತರುಗಳಿಗೆ ಆಗಲಿ ಈ ಥರ ಕಷ್ಟಬಿದ್ದ 1 ಲೀಟ್ರ್ ಹಾಲಿ ಬೆಲೆ 32-33 ರೂಪಾಯಿ. ಅದೇ ಎಣ್ಣೆ ಅಂಥವಾದರೆ 80-90 ತನಕ ಇರುತ್ತೆ, 100 ತನಕ ಇರುತ್ತೆ. ಯಾಕೆಂದ್ರೆ ಅನುಭವಸ್ಥರು ಹೇಳ್ತಾರೆ. ನೀವು ಕೇಳಲೇಬೇಕು. ಸರ್ಕಾರ ಇಂಥ ರೈತರುಗಳಿಗೆ ಪ್ರೋತ್ಸಾಹ ಕೊಟ್ಟು ಹಾಲು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳಿಬೇಕು ಅನ್ನೋದು ನಮ್ಮ. ಇಲ್ಲಿ ಮುಗಿಸ್ಕೊಂಡು ಮನೇಲಿರೋರಿಗೆ ಹೈನುಗಾರಿಕೆ ಬಂದರೆ ಸಕ್ಸಸ್ ಇದೆ, ಪ್ರಾಫಿಟ್ ಇದೆ ಅನ್ನೋದನ್ನ ನೀವೇ ನಿಮ್ಮ ಬಾಯಾರ ಹೇಳಿ. ನೀವು ಮಾಡ್ಬೋದು, ಐತಿ. ಹಾಂ, ಐತಿ. ಏನು ರಿಸ್ಕ್ ಏನಿಲ್ಲ ಇದರಲ್ಲಿ. ರಿಸ್ಕ್ ತಗೊಂಡ್ರೆ ಜೀವನದಲ್ಲಿ ಮುಂದೆ ಬರೋಕ್ಕಾಗೋದು. ಏನೇ ಅಲ್ಲಿ ಯಾವುದು ಪುಸ್ತಕಟ್ಟೆ ಸಿಗಲ್ಲ, ಯಾವುದು ಶ್ರಮ ಬೆಳೆದಲ್ಲಿ ಏನು ಸಿಗಲ್ಲ. ರಿಸ್ಕ್ ತಗೊಂಡೇ ಜನ ಮುಂದಕ್ಕೆ ಬರಲೇಬೇಕಾಗುತ್ತೆ. ಅದರಲ್ಲಿ ಬೆಸ್ಟ್ ಅಂದರೆ ಈ ವಯಸ್ಸಿಗೆ ಈ ಥರ ದುಡಿತಾರಲ್ಲ, ಪ್ರಾಡಕ್ಟ್ ಚೆನ್ನಾಗಿ ದುಡ್ಕೊಂಡು ಅವ್ರ ಕಾಲ ಮೇಲೆ ಅವ್ರ ಕಾಲು ನಿಂತ್ಕೊಂಡವ್ರೆ. ಯಾರು ಅವಲಂಬಿಸೇನು ಬದುಕಿಲ್ಲ ಇವರು. ಏನೇ ಅಲ್ಲಿ ಅವ್ರ 3 ಹಸು ಇವ್ರನ್ನ ಸಾಕ್ತಾರೆ ಅಂತಲೇ ತಿಳ್ಕೊಬೇಕು. ಇವ್ರು ಅವು ಸಾಕ್ತಾರೆ, ಅವು ಅವರು ಪ್ರತಿಫಲವಾಗಿ ಇವ್ರನ್ನೇ ಸಾಕ್ತಾರೆ. ಬಾಯ್. ಇವತ್ತು ಎಷ್ಟನೇ ಸಾಲ ಇದು? ಇದು 3ನೇ ಸೋಲು. 3ನೇ ಸೋಲು. ಎಷ್ಟು ವರ್ಷದಿಂದ ನಿಮ್ಮ ಹತ್ರನೇ ಇದೆ ಹಸು? ಇದು ಒಂದು 10-12 ವರ್ಷ. 10-12 ವರ್ಷದಿಂದ ಇದೆ. ಕೊಂಬೇರೋ ಹಸು ಹಾಲು ಕೊಡಲ್ಲ ಅಂತಾರೆ, ನಿಜನ? ಸೂಪರ್ ಹಾಲು ಕೊಡ್ತಾ ಹಾಲು? ಹಾಂ. ಎಷ್ಟು ಕರ ಹಾಕಿದೆ? ಇದು 3ನೇ ಕರ. ಹಾಲು ಒಂದು ಇಳುವರಿ ಒಂದು 10 ಲೀಟ್ರ್ ಬರುತ್ತಾ? ಒಂದು 15 ಬರುತ್ತೆ. 15 ಲೀಟ್ರ್ ಬರುತ್ತೆ.